ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಆಟಮ್ ಒಳಗಡೆ ಏನೇನಿದೆ ಅಂತ ನೋಡೋಣ. ಇದನ್ನು ಆಟಮ್ ಅಂತ ಕರೆದ್ರೆ ಇದರಲ್ಲಿ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಸ್ ಇರ್ತವೆ. ಈ ಪ್ರೋಟಾನ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಈ ನ್ಯೂಟ್ರಾನ್ಗೆ ಯಾವುದೇ ರೀತಿಯ ಚಾರ್ಜ್ ಇರೋದಿಲ್ಲ, ನೋ ಚಾರ್ಜ್. ಹಾಗೆ ಈ ಎಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಈ ಪ್ರೋಟಾನ್ ಮತ್ತು ನ್ಯೂಟ್ರಾನನ್ನು ಎರಡೂ ಸೇರಿ ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಅಥವಾ ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ಈ ಎರಡು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಈ ಆಟಮ್ನ ಮಧ್ಯಭಾಗದಲ್ಲಿರ್ತವೆ, ಸೆಂಟರ್ ಆಫ್ ದಿ ಆಟಮಲ್ಲಿ. ಹಾಗೆ ಈ ಎಲೆಕ್ಟ್ರಾನ್ ಏನಿರುತ್ತೆ ಇದು ಈ ನ್ಯೂಕ್ಲಿಯಸ್ನ ಸುತ್ತಾ ಇರುತ್ತೆ. ಸೊ ಇದು ಸ್ಟ್ರಕ್ಚರ್ ಆಫ್ ಆಟಮ್. ಇದು ಯಾರು ಕೊಟ್ಟಿರೋದು? ಬೋರ್ ಮಾಡೆಲ್ ಪ್ರಕಾರ ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಏನಿದ್ದಾವೆ ಇವು ಆಟಮ್ನ ಮಧ್ಯಭಾಗದಲ್ಲಿರ್ತವೆ. ಎಲೆಕ್ಟ್ರಾನ್ ಏನಿರುತ್ತೆ ಇಲ್ಲಿ ಈ ನ್ಯೂಕ್ಲಿಯಸ್ನ ಸುತ್ತಾ ಇರುತ್ತೆ. ಸೊ ಇದು ಬೋರ್ ಮಾಡೆಲ್ ಆಫ್ ಆಟಮ್. ಸೊ ಇದರ ಪ್ರಕಾರ ಈ ರೀತಿ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಈ ರೀತಿ ಲೊಕೇಟ್ ಆಗಿದ್ದಾವೆ ಆಟಮ್ನ ಒಳಗಡೆ. ಸೊ ಹಾಗಾದರೆ ಈಗ ನೆಕ್ಸ್ಟ್ ನಾವು ಅಟಾಮಿಕ್ ಮಾಸ್ ನಂಬರ್ ಅಂದರೆ ಏನು ಅಂತ ನೋಡೋಣ. ಒಂದು ಎಲಿಮೆಂಟನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ, ಎಕ್ಸ್ ಅಂದರೆ ಎಲಿಮೆಂಟ್, ಎ ಅಂದರೆ ಅಟಾಮಿಕ್ ಮಾಸ್ ನಂಬರ್, ಝೆಡ್ ಅಂದರೆ ಅಟಾಮಿಕ್ ನಂಬರ್. ಈಗ ಅಟಾಮಿಕ್ ಮಾಸ್ ಅಂದರೆ ಏನು ಅಂತ ನೋಡೋಣ. ಅಟಾಮಿಕ್ ಮಾಸ್ ಅಂದರೆ ಎ ಈಸ್ ಈಕ್ವಲ್ ಟು ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಇದನ್ನು ನಾವು ಅಟಾಮಿಕ್ ಮಾಸ್ ಅಂತ ಕರಿತೀವಿ. ಅಂದರೆ ಈಗ ಈ ಆಟಮಲ್ಲಿ ಎಷ್ಟು ಪ್ರೋಟಾನ್ಸ್ ಇದ್ದಾವೆ, ಎಷ್ಟು ನ್ಯೂಟ್ರಾನ್ಸ್ ಇದ್ದಾವೆ, ಅವೆರಡುಗಳನ್ನು ಕೂಡಿದರೆ ಏನು ಬರುತ್ತೆ ಅದನ್ನು ಅಟಾಮಿಕ್ ಮಾಸ್ ನಂಬರ್ ಅಂತ ಕರಿತೀವಿ. ಹಾಗೆ ಅಟಾಮಿಕ್ ನಂಬರ್ ಅಂದರೆ ಝೆಡ್ ಅಂದರೆ ಏನು ಅಂತ ಅಂದರೆ ಆ ಆಟಮ್ನಲ್ಲಿ ಎಷ್ಟು ಪ್ರೋಟಾನ್ಸ್ ಇದ್ದಾವೆ, ಸೊ ಅದನ್ನು ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಸಪೋಸ್ ಈಗ ಈ ಒಂದು ಆಟಮ್ನಲ್ಲಿ 2 ಪ್ರೋಟಾನ್ ಇದ್ದಾವೆ ಅಂತ ತಿಳ್ಕೊಳ್ಳೋಣ. ಇದರಲ್ಲಿ 3 ಇದ್ದಾವೆ, ಇದರಲ್ಲಿ 4 ಇದ್ದಾವೆ. ಈ ಆಟಮ್ನಲ್ಲಿ 5 ಇದ್ದಾವೆ ಅಂತ ತಿಳ್ಕೊಳ್ಳೋಣ. ಈ ಆಟಮ್ನಲ್ಲಿ 2 ಪ್ರೋಟಾನ್ ಇದ್ದಾವೆ ಅಂದರೆ ಇದನ್ನು ಏನಂತ ನೇಮಿಂಗ್ ಮಾಡ್ಬೋದು? ಹೀಲಿಯಂ ಆಟಮ್ ಅಂತ ನೇಮಿಂಗ್ ಮಾಡ್ಬೋದು. ಹಾಗೆ ಈ ಆಟಮ್ನಲ್ಲಿ 3 ಪ್ರೋಟಾನ್ ಇದ್ದಾವೆ ಅಂತಂದರೆ ಇದನ್ನು ನಾವು ಲೀಥಿಯಂ ಅಂತ ನೇಮಿಂಗ್ ಮಾಡ್ಬೋದು ಈ ಆಟಮನ್ನು. ಹಾಗೆ ಈ ಆಟಮ್ನಲ್ಲಿ 4 ಪ್ರೋಟಾನ್ ಇದ್ದಾವೆ ಅಂತಂದರೆ ಇದನ್ನು ಬೆರಿಲಿಯಂ ಅಂತ ನೇಮಿಂಗ್ ಮಾಡ್ಬೋದು. ಹಾಗೆ ಈ ಆಟಮ್ನಲ್ಲಿ 5 ಪ್ರೋಟಾನ್ ಇದ್ದಾವೆ ಅಂತ ಅಂದರೆ ಇದನ್ನು ನಾವು ಬೋರಾನ್ ಅಂತ ನೇಮಿಂಗ್ ಮಾಡ್ಬೋದು. ಸೊ ಈ ರೀತಿ ಒಂದು ಆಟಮ್ನಲ್ಲಿ ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇದ್ದಾವೆ ಅನ್ನೋದ್ರ ಮೇಲೆ ನಾವು ಆ ಆಟಮ್ ಯಾವುದು ಅಂತ ಫೈಂಡ್ ಔಟ್ ಮಾಡ್ಬೋದು. ಸೊ ಇದು ಅಟಾಮಿಕ್ ನಂಬರು, ಅಟಾಮಿಕ್ ಮಾಸ್ ನಂಬರ್ ಅಂದರೆ ಅರ್ಥ. ಹಾಗೆ ಐಸೋಟೋಪ್ಸ್, ಐಸೋಬಾರ್ಸ್, ಐಸೋಟೋನ್ಸ್ ಅಂದರೆ ಏನು ಅಂತ ನೋಡೋಣ. ಐಸೋಟೋಪ್ಸ್ ಅಂತ ಅಂದರೆ ಯಾವುದಾದ್ರೂ 2 ಆಟಮ್ನ ನಡುವೆ ನಂಬರ್ ಆಫ್ ಪ್ರೋಟಾನ್ಸ್ ಸೇಮ್ ಇದ್ದು ನಂಬರ್ ಆಫ್ ನ್ಯೂಟ್ರಾನ್ಸ್ ಸೇಮ್ ಇಲ್ಲ ಅಂತ ಅಂದರೆ ಅವುಗಳನ್ನು ಐಸೋಟೋಪ್ಸ್ ಅಂತ ಕರಿತೀವಿ. ಈಗ ಎಕ್ಸಾಂಪಲ್ C12, C13. ಇಲ್ಲಿ ನೋಡಿ ನಂಬರ್ ಆಫ್ ಪ್ರೋಟಾನ್ಸ್ 6 ಇದ್ದಾವೆ, ಎರಡರಲ್ಲೂ ನಂಬರ್ ಆಫ್ ಪ್ರೋಟಾನ್ಸ್ 6 ಇದ್ದಾವೆ, ಬಟ್ ಅಟಾಮಿಕ್ ಮಾಸ್ ನಂಬರ್ ಚೇಂಜ್ ಆಗಿದೆ ನೋಡಿ. ಇಲ್ಲಿ ಈ ಕಾರ್ಬನ್ನಲ್ಲಿ 12 ಇದೆ, ಈ ಕಾರ್ಬನ್ನಲ್ಲಿ 13 ಇದೆ. ಸೊ ಇಲ್ಲಿ ಈ ಮಾಸ್ ನಂಬರಲ್ಲಿ ಚೇಂಜ್ ಬಂದಿದೆ. ಅಂದರೆ ಇಲ್ಲಿ ಪ್ರೋಟಾನ್ ಸೇಮ್ ಇರುತ್ತೆ, ಇಲ್ಲಿ 6 ಇದೆ, ಇಲ್ಲಿ 6 ಇದೆ. 6 + 6 12 ಆಯಿತು, ಇಲ್ಲಿ 6 + 7 13 ಆಯಿತು. ಸೊ ಹಂಗಂದರೆ ಇಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಡಿಫ್ರೆಂಟ್ ಇದೆ, ಅಂದರೆ ಮಾಸ್ ನಂಬರ್ ಡಿಫ್ರೆಂಟ್ ಇದೆ. ಸೊ ಅದಕ್ಕೆ ಇವುಗಳನ್ನು ಐಸೋಟೋಪ್ಸ್ ಅಂತ ಕರಿತೀವಿ. ಐಸೋಟೋಪ್ಸ್ ಅಂದರೆ ಏನೂ ಇಲ್ಲ, ಅಟಾಮಿಕ್ ನಂಬರ್ ಸೇಮ್ ಇರುತ್ತೆ ಬಟ್ ಮಾಸ್ ನಂಬರ್ ಡಿಫ್ರೆಂಟ್ ಇರುತ್ತೆ. ಸೊ ಅದನ್ನು ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ಐಸೋಬಾರ್ಸ್ ಅಂತ ಅಂದರೆ
ಎರಡು ಆಟಮ್ನ ನಡುವೆ ಸೇಮ್ ಮಾಸ್ ನಂಬರ್ ಇರುತ್ತೆ, ಬಟ್ ಡಿಫ್ರೆಂಟ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಇರ್ತವೆ. ಎಕ್ಸಾಂಪಲ್ ಕಾರ್ಬನ್ 12 ಹಾಗೆ ಬೋರಾನ್ 12. ಇದರಲ್ಲಿ 6 ಪ್ರೋಟಾನ್ಸ್ ಇರ್ತವೆ, ಬೋರಾನಲ್ಲಿ 5 ಪ್ರೋಟಾನ್ಸ್ ಇರ್ತವೆ. ಸೊ ಈಗ ಈ ಮಾಸ್ ನಂಬರ್ ಸೇಮ್ ಇದೆ, ಬಟ್ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಡಿಫ್ರೆಂಟ್ ಇದ್ದಾವೆ. ಇದರಲ್ಲಿ ಈ ಕಾರ್ಬನ್ 12ಅಲ್ಲಿ 6 ಪ್ರೋಟಾನ್ಸ್ ಇದೆ ಹಾಗೆ 6 ನ್ಯೂಟ್ರಾನ್ಸ್ ಇದೆ, ಬಟ್ ಇದರಲ್ಲಿ ಇದೆ 5 ಪ್ರೋಟಾನ್ಸ್ ಇದೆ, 7 ನ್ಯೂಟ್ರಾನ್ಸ್ ಇದೆ. ಸೊ ಹಾಗಾಗಿ ಇವನ್ನು ಐಸೋಬಾರ್ಸ್ ಅಂತ ಕರಿತೀವಿ. ಯಾವ ಎರಡು ಆಟಮ್ನ ನಡುವೆ ಮಾಸ್ ನಂಬರ್ ಸೇಮ್ ಇರುತ್ತೆ, ಬಟ್ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಡಿಫ್ರೆಂಟ್ ಇರ್ತವೆ, ಅವುಗಳನ್ನು ನಾವು ಐಸೋಬಾರ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲು ಕಾರ್ಬನ್ 12 ಆ್ಯಂಡ್ ಬೋರಾನ್ 12. ಐಸೋಟೋನ್ಸ್ ಅಂತ ಅಂದರೆ ಎರಡು ಆಟಮ್ನ ನ್ಯೂಟ್ರಾನ್ಸ್ ಸೇಮ್ ಇರುತ್ತೆ, ಬಟ್ ಪ್ರೋಟಾನ್ಸ್ ಸೇಮ್ ಇರಲ್ಲ. ಅಂತಹ ಆಟಮ್ಸ್ಗಳನ್ನು ನಾವು ಐಸೋಟೋನ್ಸ್ ಅಂತ ಕರಿತೀವಿ. ಸಪೋಸ್ ಈಗ ನೈಟ್ರೋಜನ್ 14 ಆ್ಯಂಡ್ ಆಕ್ಸಿಜನ್ 15. ಇಲ್ಲಿ ನೋಡಿ, ನೈಟ್ರೋಜನ್ನಲ್ಲಿ 7 ಪ್ರೋಟಾನ್ಸ್ ಇದೆ, ಆಕ್ಸಿಜನ್ನಲ್ಲಿ 8 ಪ್ರೋಟಾನ್ಸ್ ಇದೆ. 7 + 7 ಹಾಗೆ ಇಲ್ಲಿ ಆಕ್ಸಿಜನ್ನಲ್ಲಿ 8 + 7. ಇಲ್ಲಿ ನೋಡಿ, ನಂಬರ್ ಆಫ್ ಪ್ರೋಟಾನ್ಸ್ ನೈಟ್ರೋಜನಲ್ಲಿ ಎಷ್ಟಿವೆ? 7 ಇವೆ. ಹಾಗೆ ಆಕ್ಸಿಜನ್ನಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿವೆ? 8 ಇವೆ. ಬಟ್ ಇಲ್ಲಿ ನೈಟ್ರೋಜನ್ನಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟಿದ್ದಾವೆ? 7 ಇದ್ದಾವೆ. ಹಾಗೆ ಆಕ್ಸಿಜನ್ನಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟಿದ್ದಾವೆ? 7 ಇದ್ದಾವೆ. ಸೊ ಇಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಸೇಮ್ ಇದ್ದಾವೆ, ಬಟ್ ನಂಬರ್ ಆಫ್ ಪ್ರೋಟಾನ್ಸ್ ಡಿಫ್ರೆಂಟ್ ಇದ್ದಾವೆ. ಸೊ ಇವುಗಳನ್ನು ನಾವು ಐಸೋಟೋನ್ಸ್ ಅಂತ ಕರಿತೀವಿ. ಸೊ ಫೈನಲ್ ಆಗಿ ಏನು ಕನ್ಕ್ಲೂಡ್ ಮಾಡ್ಬೋದು ಅಂತಂದರೆ, ಐಸೋಟೋಪ್ಸ್ ಅಂತ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಸೇಮ್ ಇರುತ್ತೆ, ಬಟ್ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಈಸ್ ನಾಟ್ ಈಕ್ವಲ್ ಟು ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಅಂದರೆ ಅಟಾಮಿಕ್ ಮಾಸ್ ಸೇಮ್ ಇರೋದಿಲ್ಲ. ಸೊ ಇದನ್ನು ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಸೇಮ್ ಇರುತ್ತೆ, ಬಟ್ ಮಾಸ್ ನಂಬರ್ ಡಿಫ್ರೆಂಟ್ ಇರುತ್ತೆ. ಐಸೋಬಾರ್ಸ್ ಅಂತ ಅಂದರೆ ಅಟಾಮಿಕ್ ಮಾಸ್ ಸೇಮ್ ಇರುತ್ತೆ, ಬಟ್ ನಂಬರ್ ಆಫ್ ಪ್ರೋಟಾನ್ಸ್ ಏನಿದ್ದಾವೆ ಎರಡರಲ್ಲಿ, ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್, ಈ ಪ್ರೋಟಾನ್ ಸೇಮ್ ಇರಲ್ಲ, ಈ ನ್ಯೂಟ್ರಾನ್ ಸೇಮ್ ಇರಲ್ಲ. ಬಟ್ ಇವೆರಡರ ಸಮ್ ಏನಿದೆ ಅದು ಸೇಮ್ ಇರುತ್ತೆ, ಮಾಸ್ ನಂಬರ್. ಇವೆರಡರ ಸಮ್ ಸೇಮ್ ಇರುತ್ತೆ, ಬಟ್ ಇಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್, ಇಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್, ಇಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್, ಇಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಸೇಮ್ ಇರಲ್ಲ. ಸೊ ಇದನ್ನು ನಾವು ಐಸೋಬಾರ್ಸ್ ಅಂತ ಕರಿತೀವಿ. ಹಾಗೆ ಐಸೋಟೋನ್ಸ್ ಅಂತ ಅಂದರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಸೇಮ್ ಇರ್ತದೆ, ಬಟ್ ನಂಬರ್ ಆಫ್ ಪ್ರೋಟಾನ್ಸ್ ಸೇಮ್ ಇರೋದಿಲ್ಲ. ಸೊ ಇವುಗಳನ್ನು ನಾವು ಐಸೋಟೋನ್ಸ್ ಅಂತ ಕರಿತೀವಿ.